ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ವಿಚಾರಕ್ಕೆ ಸಾಕಷ್ಟು ಅವ್ಯವಹಾರ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಿಬಿಐಗೆ ವಹಿಸಿ ಅನ್ನುವಂಥ ವಿಚಾರಗಳನ್ನು ಬಿಜೆಪಿ ಮಾಡ್ತಾ ಇದ್ದಾರೆ. ನೀವು ಈ ಒಂದು ಮೈಸೂರು ನಗರಾಭಿವೃದ್ಧಿ ಆಗ್ಲೇ ಹೇಳಿದೀನಿ ಸಿಬಿಐಗೆ ಒಪ್ಪಿಸಬೇಕು ಅಂತ. ಕಾರಣ ಇದು ಬಹಳ ಗಂಭೀರವಾದದ್ದು ಮತ್ತು ಇಲ್ಲಿ ಬೇಕಾದಷ್ಟು ಮುಖ್ಯಸ್ಥರ ಒಂದು ಹೆಸರು ಒಂದು ಇದರಲ್ಲಿ ಬಂದಿರೋ ಕಾರಣಕ್ಕಾಗಿ ಒಂದು ಫೇರ್ ಆಗಿ ಯಾವುದೇ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕಾಗಿರೋದು ಬಹಳ ಮುಖ್ಯ. ಸೊ ಈ ನಿಟ್ಟಿನಲ್ಲಿ ಅವರು ಮುಂದುವರಿಬೇಕಾಗಿ ಅಂತ ನಾವು ಕೂಡ ಬೇಡಿಕೆಯನ್ನು ಮಾಡಿದ್ವಿ. ಮೂಡಾಗೆ ಈ ಒಂದು ಸಮಿತಿ ಸದಸ್ಯರನ್ನ ನೇಮಕ ಮಾಡುವಂತ ಸಂದರ್ಭದಲ್ಲಿ ಶಾಸಕರುಗಳನ್ನ ಇಲ್ಲದೇ ಕಡಿಮೆ ಮಾಡುವಂತ ಕೆಲಸ ಸಹ ಒಂದು ಶಿಫಾರಸನ್ನು ಮಾಡಬೇಕು ಅಂತ ಒತ್ತಾಯ ಕೇಳಬೇಕು. ಅದೇ ರೀತಿ ಒಂದು ಒತ್ತಾಯ ನಂಗೆ ಬಂದಿಲ್ಲ. ಆದ್ರೆ ನಾನು ಅನುಭವಿಸಿರುವಂತದ್ದು ಈ ಮೂಡ ಅಲ್ಲಿ ಏನೇನ್ ನಡೀತಾ ಇರೋದು ಮತ್ತೆ ಇವತ್ತೆಲ್ಲ ಬರೀ ಹಿಂದೆ 2-3 ವರ್ಷದಲ್ಲೂ ಕೂಡ ಇಂಥ ಒಂದು ಹಗರಣಗಳಿರ್ಬೋದು ಅಥವಾ ಏನೋ ಒಂದು ಈ ರೀತಿಯ ಸ್ಕ್ಯಾಮ್ಗಳು ಆಚೆ ಬರ್ತಾ ಇರೋದು ನಿಜವಾಗ್ಲೂ ಬಹಳ ದುಃಖವಾದದ್ದು. ಇಂಥದ್ದು ಮೂಡ ಇರೋದ್ ಕಾರಣನೇ ನಮ್ಮ ಮೈಸೂರಿನ ನಾಗರಿಕರಿಗೆ ಅವ್ರಿಗೆ ಒಂದು ಒಳ್ಳೆ ವ್ಯವಸ್ಥೆ ಕೊಡ್ಬೇಕು, ಇರೋಕೆ ಜಾಗ ಕೊಡ್ಬೇಕು, ಸೈಟ್ ಅಲಾಟ್ಮೆಂಟ್ ಕರೆಕ್ಟ್ ಆಗಿ ಆಗ್ಬೇಕು ಉದ್ದೇಶದಿಂದ ಇರೋದು. ಸೊ ಅದಕ್ಕಾಗಿ ಆ ಉದ್ದೇಶದಿಂದ ಅವ್ರು ಕೆಲಸ ಮಾಡಬೇಕು. ಅದಕ್ಕೆ ತಕ್ಕಂತೆ ನಾವು ಯಾವ ರೀತಿ ಅವರ ಅದರಲ್ಲಿ ಯಾವ ರೀತಿ ನಾಯಕತ್ವದ ಒಂದು ಪೊಸಿಷನ್ಸ್ ಅನ್ನು ಏನ್ ಕೊಡಬೇಕು ಅದನ್ನು ಕೂಡ ರಿವ್ಯೂ ಮಾಡಬೇಕಾಗುತ್ತೆ. ಸರ್, ಮೈಸೂರು ಮಹಾರಾಜರು ಬಡವರು ಸೈಟ್ ಕೊಡಬೇಕು ಅಂತ ಇಟ್ಟಿದ್ದು ಬರೀ ಶ್ರೀಮಂತರು ಪಾಲಾಗ್ತಾ ಇದೆ. ಈಗೇನು ನೆಕ್ಸ್ಟ್ ಮೂಡ ಮೀಟಿಂಗ್ ನೀವು ಅಟೆಂಡ್ ಆಗ್ಬಿಟ್ಟು ಏನಾದ್ರು ಸ್ವಲ್ಪ ಇಲ್ಲ, ಆ ಇಶ್ಯೂನ ಡೆಫಿನೆಟ್ ಆಗಿ ನಾವು ಮಂಡಿಸ್ತೀವಿ. ಮೂಡನ ಏನು ಮೂಲ ಉದ್ದೇಶ ಇದೆ ಅದರೊಂದಿಗೆನೆ ಅವು ಮುಂದುವರಿಬೇಕು ಅಂತ ನಾವು ಮಂಡಿಸ್ತೀವಿ.